ಯಾವಾಗಲೂ ಪವರ್ ಫೋಕಸ್ಗೆ ಸ್ವಾಗತ ಅಂತ ಇದ್ದೆ. ಆದರೆ ಇವತ್ತು ಹಲೋ ಬ್ರದರ್ ಟ್ಯಾಪಿಂಗ್ ಕಿಂಗ್ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬೇಕಾಗತ್ತೆ. ಯಾಕೆ ಅಂತಂದರೆ ಪವರ್ ಟಿವಿ ನಿಮಗೆ ಗೊತ್ತಿದೆ, ಯಾವಾಗಲೂ ಏನಾದರೂ ಒಂದು ನೀವು ಊಹೆಗೂ ನಿಲುಕದಂಥ ಅಥವಾ ನೀವು ಯಾರು ಊಹೆ ಮಾಡಿದಂಥ ಒಂದು ದೊಡ್ಡ ಬ್ರೇಕಿಂಗನ್ನು ನಿಮ್ಮ ಮುಂದೆ ತೊಗೊಂಬಂದಿಡುತ್ತೆ. ಯಾವಾಗಲೂ ನಾವು ಸ್ಟೋರಿಗಳನ್ನು ಕ್ರಿಯೇಟ್ ಮಾಡೋದಿಲ್ಲ, ಇರುವಂಥ ಸ್ಟೋರಿಗಳನ್ನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ಪವರ್ ಟಿವಿ ಕಳೆದ 8 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಯಾವ ಸುದ್ದಿ ಮಾಧ್ಯಮಗಳು ಕೂಡ ತೆಗೆದುಕೊಳ್ಳದಂಥ ರಿಸ್ಕ್ ಅನ್ನ ಪವರ್ ಟಿವಿ ಇಲ್ಲಿ ತನಕನೂ ಹಲವಾರು ಬಾರಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಅದನ್ನ ಗಮನಿಸಿದಿರಿ ಮತ್ತು ನೀವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಯಾವುದೇ ಒಂದು ಸುದ್ದಿವಾಹಿನಿ ಈ ಹಂತದ ರಿಸ್ಕ್ಗಳನ್ನು ತಗೊಂಡು ಇಷ್ಟು ದೊಡ್ಡ ಮಟ್ಟದ ಸ್ಟೋರಿಯನ್ನ ಮಾಡಿ ಜನರ ಧ್ವನಿಯಾಗಿ ನಿಂತ್ಕೊಂಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಮತ್ತು ಇವತ್ತಿನ ಸುದ್ದಿ ಇದೆಯಲ್ಲ, ನೀವೆಲ್ಲರೂ ಕೂಡ ನೋಡ್ಲೇಬೇಕು. ನೀವು ಅವಾಗ ಗಮನಿಸ್ತಾ ಇರ್ತೀರಿ, ರಾಜಕಾರಣಿಗಳ ಬಾಯಲ್ಲಿ ನೋಡ್ತಾ ಇರ್ತೀರಿ, ಫೋನ್ ಕದ್ದಾಲಿಕೆ ಮಾಡಿದ್ರು, ಅವ್ರು ಸಿಎಂ ಆಗಿದ್ದಾಗ ಹಂಗ ಮಾಡಿದ್ರು, ಇವ್ರು ಸಿಎಂ ಆಗಿದ್ದಾಗ ಹಿಂಗ ಮಾಡಿದ್ರು, ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳ ಫೋನ್ ಟ್ಯಾಪ್ ಆಗ್ತಾ ಇದೆ, ಸ್ವಾಮೀಜಿಗಳ ಫೋನ್ ಟ್ಯಾಪ್ ಆಗ್ತಾ ಇದೆ, ರಾಜಕಾರಣಿಗಳ ಫೋನ್ ಟ್ಯಾಪ್ ಆಗ್ತಾ ಇದೆ. ಸೊ ಈ ರೀತಿಯಾದಂತಹ ಮಾತುಗಳನ್ನ ನೀವೆಲ್ಲರೂ ಸಹಜವಾಗಿ ಕೇಳಿರ್ತೀರಿ. ಯಾಕೆ ಇವತ್ತಿದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. HDK ಅವರ ಫೋಟೋ ಒಂದು ನಮ್ಮ ಸ್ಟಿಂಗಲ್ ಹಾಕಿದ್ವಿ. ಸೊ ಯಾರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ಎಲ್ಲ ಅನಾಚಾರಗಳು ನಡೆದಿದೆ, ಎಂಥ ಕ್ರಿಮಿನಲ್ ಬುದ್ಧಿಯನ್ನ ಮಾಡಿದವ್ರು ಯಾರು, ಕ್ರಿಮಿನಲ್ ಮಾಸ್ಟರ್ ಮೈಂಡ್ ಯಾರು ಇದ್ರ ಹಿಂದೆ ಅನ್ನೋದರ ಕಂಪ್ಲೀಟ್ ವಿವರವನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡೋದಕ್ಕೆ ಇವತ್ತು ಬಯಸ್ತಾ ಇದೆ. ಮತ್ತು ಪವರ್ ಟಿವಿ ಯಾವತ್ತಾದ್ರೂ ಏನಾದ್ರೂ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ರೆ ಪ್ರಾಪರ್ ಸಾಕ್ಷಿ ಆಧಾರಗಳಿಲ್ಲದೆ ಯಾವ ಸುದ್ದಿಯನ್ನು ಕೂಡ ಇಲ್ಲಿವರೆಗೂ ರಾಜ್ಯದ ಜನರ ಮುಂದೆ ತಂದಿಟ್ಟಿದ್ದಂಥ ಉದಾಹರಣೆನೇ ಇಲ್ಲ. ಯಾಕೆಂದ್ರೆ ನಮ್ಮ ಪವರ್ SIT ಅಂತ ಏನಿದೆಯಲ್ಲ, ಅಷ್ಟು ಕಷ್ಟಪಟ್ಟು ಲೈಫ್ ರಿಸ್ಕ್ ತಗೊಂಡು ಲೈಫ್ ಥ್ರೆಟ್ಗಳನ್ನ ಅನುಭವಿಸಿ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ತಡ ಮಾಡೋದು ಬೇಡ, ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ಮೇಜರ್ ಟ್ವಿಸ್ಟ್. ಏನ್ ಬ್ರದರ್ ಇದು ನಿಮ್ ಕಥೆ ಅಂತ ಜನ ಕೇಳ್ತಾ ಇದ್ದಾರೆ. ಇದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಳ್ಳಾಟದ ಕಹಾನಿ. HDK ಸಿಎಂ ಆಗಿದ್ದಾಗ ಅತಿ ದೊಡ್ಡ ಷಡ್ಯಂತ್ರ ನಡೆದಿತ್ತು. ಹಾಗಂತ ಈಗ ಕೇಂದ್ರ ಸಚಿವರಾಗಿ ಅವ್ರೇನ್ ಷಡ್ಯಂತ್ರ ಮಾಡ್ತಿಲ್ವಾ ಅಂತಂದ್ರೆ ನೋ, ಈಗಲೂ ಬೇಕಾದ ಷಡ್ಯಂತ್ರಗಳನ್ನ ಅವ್ರು ಮಾಡ್ತಾ ಇರಬಹುದು. ಫೇಕ್ FIR ಗಳಲ್ಲಿ ಹೆಸರು ಸೇರಿಸಿ ಚಾಪಿಂಗ್ ಪಾಲಿಟಿಕ್ಸ್, ಗಣ್ಯರ ಫೋನ್ಗಳಲ್ಲಿ ಕಳ್ಳಗಿವಿಯನ್ನ ಇಟ್ಟು ಕಾರ್ಯಾಚರಣೆ. IAS, IPS, ಸ್ವಾಮೀಜಿಗಳು, ರಾಜಕಾರಣಿಗಳೇ ಇವರ ಟಾರ್ಗೆಟ್ ಆಗಿದ್ರು. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಏನೆಲ್ಲ ಆಟ ಆಡಿದ್ರು ಗೊತ್ತಾ ಅವತ್ತಿನ ದಿನ. ಪವರ್ ಟಿವಿ ಈ ವರ್ಷದ ಅತಿ ದೊಡ್ಡ ಸ್ಕೂಪ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಈಗ ಆಲ್ರೆಡಿ ಈವ್ನಿಂಗ್ 5 o'clock ಆಗಿದೆ. ಕಾಫಿ ಕುಡಿತಾ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇರುವ ಈ ಅತಿ ದೊಡ್ಡ ಸ್ಕೂಪ್ ಅನ್ನ ಎಂಜಾಯ್ ಮಾಡಿ ಮತ್ತು ಗಮನಿಸಿ ಏನೆಲ್ಲ ನಡೆದಿತ್ತು ರಾಜ್ಯದಲ್ಲಿ ಅಂತ ಹೇಳಿ. ಹಗರಣ ನಡೆದು 8 ವರ್ಷ ಆದ್ರೂ ಸರ್ಕಾರ ಮಾತ್ರ ಕ್ರಮ ಕೈಗೊಂಡಿಲ್ಲ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಟಿಪ್ಪಣಿ ಕಳಿಸಿತ್ತು CBI. ಅದರ ಹೊರತಾಗಿನೂ ಕ್ರಮ ಕೈಗೊಳ್ಳಿಲ್ಲ ಮುಖ್ಯ ಕಾರ್ಯದರ್ಶಿ. ತಪ್ಪಿತಸ್ಥರ ಬಗ್ಗೆ ಉಲ್ಲೇಖಿಸಿದ್ರು, ಚೀಫ್ ಸೆಕ್ರೆಟರಿ ಮಾತ್ರ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಲಿಲ್ಲ. ಟೆಲಿಫೋನ್ ಕದ್ದಾಲಿಕೆ ಹಗರಣಕ್ಕೆ ಸಿಕ್ಕಿಲ್ಲ ತಾರ್ಕಿಕ ಅಂತ್ಯ. ಅಪರಾಧ ಸಾಬೀತಾಗಿದ್ರು ಆರೋಪಿಗಳಿಗೆ ಶಿಕ್ಷೆ ಮಾತ್ರ ಆಗಿಲ್ಲ. ಯಾರೋ ಪಿಕ್ ಪಾಕೆಟ್ ಮಾಡೋನ್ನ, ಹೊಟ್ಟೆಗೆ ಅವತ್ತಿನ ದಿವಸಕ್ಕೆ ಏನೋ ಕೂಲಿ ಮಾಡೋನ್ನ ಕರ್ಕೊಂಬಂದು ಒಳಗೆ ಹಾಕಿ ಅವನಿಗೆ ಶಿಕ್ಷೆ ಕೊಡಿಸ್ತೀರಿ. ಇಂಥ ಚೀಪ್ ಪಾಲಿಟಿಕ್ಸ್ ಮಾಡೋಕೆ ಸಾಕ್ಷಿ ಆಧಾರಗಳಿದ್ರೂ ಕೂಡ ಶಿಕ್ಷೆನೂ ಆಗಲ್ಲ, ಕ್ರಮನೂ ಆಗೋದಿಲ್ಲ. ಇದು HD ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಡೆದಿದ್ದಂತ ಹಗರಣ. ಕುಮಾರಸ್ವಾಮಿ ಸೂಚನೆಯಂತೆ ನಡೆದಿತ್ತು ಫೋನ್ ಕದ್ದಾಲಿಕೆ. 2018ರಲ್ಲಿ ಅಲ್ಪಾವಧಿಗೆ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ. ಅವ್ರು ಹಂಗೇನೆ ಯಾವ ಸರ್ಕಾರ ಬಂದ್ರು ಅವ್ರನ್ನ ಸಿಎಂ ಮಾಡಬೇಕು ಅಂತದೊಂದು ಚಾಳಿ ಇದೆ ಅವ್ರಿಗೆ. ಸಿಎಂ ಆಗಿದ್ದ ಅವಧಿಯಲ್ಲಿ ಹಲವರ ಫೋನ್ ಕದ್ದಾಲಿಕೆಯಾಗಿತ್ತು. ವಿವಿಧ ಪಕ್ಷಗಳ ರಾಜಕಾರಣಿಗಳ ಫೋನ್ ಕದ್ದಾಲಿಕೆ ಮಾಡಲಾಗಿತ್ತು. ಖ್ಯಾತ ಮಠಾಧೀಶರ ಕರೆಗಳನ್ನ ಕೂಡ ಕದ್ದು ಕೇಳಿಸಿಕೊಳ್ಳಲಾಗಿತ್ತು. IAS, IPS ಅಧಿಕಾರಿಗಳು, ಕೆಲವು ಪತ್ರಕರ್ತರ ಫೋನ್ಗಳು ಕೂಡ ಟ್ಯಾಪಿಂಗ್ ಆಗಿತ್ತು. ಇನ್ನು ಮೈತ್ರಿ ಸರ್ಕಾರದಲ್ಲಿದ್ದ ಶಾಸಕರ ಫೋನ್ ಕರೆಗಳ ಕದ್ದಾಲಿಕೆ ಯಾರನ್ನು ಬಿಟ್ಟಿದ್ದಾರೆ ಹೇಳ್ರಿ ಕುಮಾರಸ್ವಾಮಿ ಅವರು. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ CBIಗೆ ಒಪ್ಪಿಸಬೇಕು ಅನ್ನುವಂತ ಒತ್ತಡ ಜಾಸ್ತಿ ಆಗಿತ್ತು. ತನಿಖೆಗೆ ಒತ್ತಾಯಿಸಿದ್ರು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಅಂದಿನ ದಿನ ಬಿಜೆಪಿ ಶಾಸಕರಿಂದಲೂ ಹಗರಣದ ತನಿಖೆಗೆ ಭಾರಿ ಒತ್ತಾಯ ಕೇಳಿಬಂದಿತ್ತು. ಇವತ್ತು ತೂತು ಮೈಮೆ ಅಂತ ಮೈತ್ರಿ ಮಾಡ್ಕೊಂಡಿದಾರಲ್ಲ ಇದೇ ಬಿಜೆಪಿ ಶಾಸಕರು ಅವತ್ತು ಹಗರಣದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು. ಈ ಹಿನ್ನೆಲೆ ಟೆಲಿಫೋನ್ ಕದ್ದಾಲಿಕೆ ಹಗರಣ CBI ತನಿಖೆಗೆ ಹೋಯಿತು. ಅಂದಿನ CM BS ಯಡಿಯೂರಪ್ಪನವರು ಅದನ್ನ CBI ತನಿಖೆಗೆ ಒಪ್ಪಿಸಿದ್ರು.
ಮೈತ್ರಿ ಸರ್ಕಾರದಲ್ಲಿದ್ದಂತ ಶಾಸಕರ ಫೋನ್ಗಳೇ ಕದ್ದಾಲಿಕೆ ಆಗಿತ್ತು. ಈ ಹಿನ್ನೆಲೆ ಅದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಆಗಿತ್ತು. ಕಾನೂನು ಬಾಹಿರ, ಅನಧಿಕೃತ, ಅನಗತ್ಯ ದೂರವಾಣಿ ಕದ್ದಾಲಿಕೆ, ಹಿರಿಯ ರಾಜಕೀಯ ನಾಯಕರು, ಸರ್ಕಾರಿ ನೌಕರರ ಫೋನ್ ಟ್ಯಾಪಿಂಗ್ ಆಗಿತ್ತು. ಅವರ ವೈಯಕ್ತಿಕ ಮಾಹಿತಿಗಳು ಸೋರಿಕೆಯಾಗಿರೋ ಬಗ್ಗೆ ದೂರಿತ್ತು. ಇದು ಗೌಪ್ಯತೆಯ ಹಕ್ಕಿನ ಉಲ್ಲಂಘನೆ ಅಂತ ರಾಜಕೀಯ ನಾಯಕರು ಹೇಳಿದ್ರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ 1 ವರ್ಷಗಳ ಕಾಲ ಈ ಫೋನ್ ಟ್ಯಾಪಿಂಗ್ ನಡೆದಿತ್ತು. 2018 ಆಗಸ್ಟ್ 1ರಿಂದ 2019 ಆಗಸ್ಟ್ 19ರವರೆಗೆ ಈ ಕದ್ದಾಲಿಕೆ ನಡೆದಿತ್ತು. ರಾಜಕಾರಣಿಗಳು ಮತ್ತು ಅವರ ಪಿಎಗಳು, ಅವರ ಸಂಬಂಧಿಕರ ಫೋನ್ ಟ್ಯಾಪಿಂಗ್ ಆಗಿತ್ತು. ರಾಜಕಾರಣ ಮಾಡಿದ್ರು ಎದುರುಗಡೆ ನಿಂತು ಹೋರಾಡಬೇಕು ಅಂತ ಹೇಳ್ತಾರೆ. ಇಂಥ ಚೀಪ್ ಥರ್ಡ್ ರೇಟೆಡ್ ಪಾಲಿಟಿಕ್ಸ್ ನ ಮಾಡುವಂತ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದೇ ಹಣೆಬರ ನಮ್ದು. ಪೊಲೀಸ್ ಅಧಿಕಾರಿಗಳ ಮೂಲಕ ಫೋನ್ ಕದ್ದಾಲಿಕೆ ಮಾಡಿದ್ರು. ಕರೆಗಳ ಡೀಟೇಲ್ಸ್ ಇರುವ ಪೆನ್ ಡ್ರೈವ್ ಅನ್ನ ಅಂದಿನ ಕಮಿಷನರ್ ಹಸ್ತಾಂತರಿಸಿದ್ರು. ಆಡಳಿತ ಪ್ರತಿಪಕ್ಷಗಳ ನಾಯಕರ ಕಾಲ್ಸ್ಗಳ ಡೀಟೇಲ್ಸ್ ಇರುವಂತಹ ಪೆನ್ ಡ್ರೈವ್ ಆಗಿತ್ತು ಅದು. ಈ ಸಂಬಂಧ ಗಂಭೀರ ಆರೋಪ ಮಾಡಿದ್ರು ಅನರ್ಹ ಶಾಸಕ ಎಚ್ ವಿಶ್ವನಾಥ್. 2019ರಲ್ಲಿ ಫೋನ್ ಕದ್ದಾಲಿಕೆ ಹಗರಣವನ್ನ ಸಿಬಿಐಗೆ ಬಿಎಸ್ ಯಡಿಯೂರಪ್ಪನವರು ವಹಿಸಿದ್ರು. ಫೋನ್ ಟ್ಯಾಪಿಂಗ್ ಸಂಬಂಧ ಸಿಬಿಐ ಅಧಿಕಾರಿಗಳು ತನಿಖೆನೂ ಕೂಡ ನಡೆಸಿದ್ರು. ಆಮೇಲೆ ಏನಾಯ್ತು, ಅದನ್ನ ಅಷ್ಟಕ್ಕೆ ಬಿಟ್ಬಿಟ್ರ? ಅನುಮತಿ ಇಲ್ಲದೆ ಫೋನ್ ಕದ್ದಾಲಿಕೆ ಮಾಡೋದು ಅಪರಾಧ ಅಲ್ವಾ? ಅನುಮತಿ ಇಲ್ಲದೆ ಒಬ್ರು ಫೋನ್ ಮುಟ್ಟೋದೇ ಅಪರಾಧ. ಇಂಡಿಯನ್ ಟೆಲಿಗ್ರಾಫ್ ಕಾಯ್ದೆಯಲ್ಲಿ ಈ ಕುರಿತು ಸ್ಪಷ್ಟವಾಗಿ ಉಲ್ಲೇಖ ಇದೆ. ಕಾಯ್ದೆ 1885 ಸೆಕ್ಷನ್ 5/2ರಲ್ಲಿ ಫೋನ್ ಕದ್ದಾಲಿಕೆ ಬಗ್ಗೆ ವಿವರಣೆ ಇದೆ. 419 ಮತ್ತು 419A ಪ್ರಕಾರ ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾಗಿದ್ರೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ. ದೇಶದ ಭದ್ರತೆಗೆ ಅಪಾಯ ತಂದೊಡ್ಡುವ ವಿಚಾರಗಳಲ್ಲಿ ಒಂದಷ್ಟು ಎಕ್ಸಂಪ್ಷನ್ಸ್ ಇರುತ್ತೆ, ವಿನಾಯಿತಿ ಇರುತ್ತೆ. ಇಂತಹ ಪ್ರಕರಣಗಳಲ್ಲಿ ಫೋನ್ ಕದ್ದಾಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಏನೋ ನಮ್ಮ ದೇಶಕ್ಕೆ ಏನೋ ವಿಪತ್ತು ಬರ್ತಾ ಇದೆ, ದೇಶದ್ರೋಹಿ ಕೆಲಸಗಳಾಗ್ತಾ ಇದೆ ಅನ್ನುವಾಗ ಅದಕ್ಕೆ ಅವಕಾಶ ಇದೆ. ಸರ್ಕಾರ ಉಳಿಸ್ಕೊಳ್ಳೋ ಸಲುವಾಗಿ HDK ಇಂದ ಫೋನ್ ಟ್ಯಾಪಿಂಗ್ ಆಗಿತ್ತು. ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಈ ಕುರಿತು ಸೂಚನೆ ಕೊಡ್ತಾರೆ. ಕುಮಾರಸ್ವಾಮಿ ಸೂಚನೆಗಳನ್ನ ಪಾಲಿಸಿದ್ರು ಅಲೋಕ್ ಕುಮಾರ್, ಇಂದಿನ ಜೈಲು ಮುಖ್ಯಸ್ಥರು ಯಾರಿದಾರಲ್ಲ ಅವರು. HDK ಅಣತಿಯಂತೆ 185ಕ್ಕೂ ಹೆಚ್ಚು ಪ್ರಭಾವಿಗಳ ಫೋನ್ ಕದ್ದಾಲಿಕೆ ಆಗಿತ್ತು. ಕದ್ದಾಲಿಕೆ ಮಾಡಿ ಪೆನ್ ಡ್ರೈವ್ ಮೂಲಕ ಕುಮಾರಸ್ವಾಮಿಗೆ ಹಸ್ತಾಂತರ ಮಾಡಿದ್ರು. ಯಾಕೆಂದ್ರೆ ಮುಖ್ಯಮಂತ್ರಿ ಹೇಳಿದ್ದನ್ನ ಶಿರಸಾವಹಿಸಿ ಪಾಲಿಸಬೇಕಲ್ಲ ಅಧಿಕಾರಿಗಳು. ತಮ್ಮದೇ ಶಾಸಕರು, ಮೈತ್ರಿ ಪಕ್ಷ ಕಾಂಗ್ರೆಸ್ ಶಾಸಕರ ಕರೆಗಳ ಡೀಟೇಲ್ಸ್ ಎಲ್ಲವೂ ಇದ್ದಂತ ಪೆನ್ ಡ್ರೈವ್ ಅನ್ನ ಕುಮಾರಸ್ವಾಮಿಗೆ ಅಲೋಕ್ ಕುಮಾರ್ ಅವರು ವಹಿಸಿದ್ರು. ರಾಜಕೀಯ ಮಾಡಿದ್ರು ಎದುರುಗಡೆಯಿಂದ ಮಾಡ್ಬೇಕಂತೆ, ಧೈರ್ಯವಾಗಿ ಮಾಡಬೇಕು. ಅದು ಬಿಟ್ಟು ಇಂಥ ಚೀಪ್ ಪಾಲಿಟಿಕ್ಸು, ಅದು ಸರ್ಕಾರ ಉಳಿಸ್ಕೊಳ್ಳೋದಕ್ಕೋ ಸರ್ಕಾರ ಮುಳುಗ್ಸೋದಕ್ಕೋ, ಕುಮಾರಸ್ವಾಮಿ ಅವರು ನಾನು ಕಂಡಂತೆ ಸರ್ಕಾರಗಳನ್ನ ಉಳಿಸೋದಕ್ಕಿಂತ ಮುಳುಗ್ಸಿದ್ದೇ ಹೆಚ್ಚು. ಅಂಥದ್ರಲ್ಲಿ ಈ ಪ್ರಕರಣ ಏನಾಗೋಯ್ತು, ಯಾಕೆ ಬಿಟ್ಬಿಟ್ರು, ಏನೆಲ್ಲ ಘಟನೆಗಳು ನಡೀತು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪವರ್ ಟಿವಿ ಇಲ್ಲಿಯವರೆಗೂ ಬಹಳ ರಿಸ್ಕ್ಗಳನ್ನು ತಗೊಂಡು ಅನೇಕ ಸುದ್ದಿಗಳನ್ನು ಮಾಡಿದೆ. ಅವರದೇ ಕುಟುಂಬದ ಪ್ರಜ್ವಲ್ ರೇವಣ್ಣ ಸ್ಟೋರಿಯಿಂದ ಇಟ್ಕೊಂಡು ಅನೇಕ ಸುದ್ದಿಗಳನ್ನು ಪವರ್ ಟಿವಿ ಪ್ರಸಾರ ಮಾಡಿದೆ, ಯಾವುದೇ ಮುಲಾಜಿಲ್ಲದೆ. ಮತ್ತು ನೋ ನಾನ್ಸೆನ್ಸ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ನಾವು ತುಂಬಾ ಮೇಜರ್ ಸ್ಟೋರಿಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟಿದ್ದೀವಿ. ಇವತ್ತು ಈ ಫೋನ್ ಕದ್ದಾಲಿಕೆ ಹಗರಣ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ಹಗರಣ ಇದು. ಬಹಳಷ್ಟು ಜನರ ನಿದ್ದೆಗೆಡಿಸಿದಂಥ ಹಗರಣ ಇದು. ಇಡೀ ರಾಜ್ಯದ ತುಂಬೆಲ್ಲ ಈ ಫೋನ್ ಕದ್ದಾಲಿಕೆ ರಾಜಕಾರಣಿಗಳ ಮೇಲೆ ಒಂದು ರೀತಿ ಅಸಹ್ಯ ಹುಟ್ಟು ಹಾಗೆ ಮಾಡಿದಂಥ ಪ್ರಕರಣ. ಏನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ನೀವೊಂದು ಮಾತು ಹೇಳಿದ್ರಿ, ಪುನಃ ಅವರ ಕುಟುಂಬದ ಸ್ಟೋರಿ ಅಂತ. ಮೋರ್ ದೆನ್ ಅವರ ಕುಟುಂಬದ ಸ್ಟೋರಿಗಿಂತ ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ. ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು, ಕಳೆದ 8 ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬಂದಿದ್ವಿ. ವಿ ಆರ್ ಸೀನ್ ಆಲ್ ದ ಅಪ್ ಆ್ಯಂಡ್ ಡೌನ್. ನಾವು ನೋಡಿದ್ವಿ ಅಪ್ ಆ್ಯಂಡ್ ಡೌನ್, ಯಾವ ಥರದ ಅಪ್ ಆ್ಯಂಡ್ ಡೌನ್ ನೋಡಿದ್ವಿ ಅಂದರೆ, ನಮ್ಮನ್ನು 2 ಸಲ ನಮ್ಮ ಪವರ್ ಟಿವಿಯ ಕಚೇರಿಯನ್ನೇ ಮುಚ್ಚಿಡಲಾಯಿತು, ಸರ್ವರ್ಗಳನ್ನು ತಗೊಂಡು CCBಯಿಂದ ರೈಡ್ ಮಾಡಿಸಲಾಯಿತು, ತದನಂತರ ನಮ್ಮ ಲೈಸೆನ್ಸ್ ಸಸ್ಪೆಂಡ್ಗೆ ಹಾಕಲಾಯಿತು, ಸುಪ್ರೀಂ ಕೋರ್ಟ್ವರೆಗೆ ನಾವು ಹೋಗಬೇಕಾಯಿತು. ನಂಬರ್ 1. ನಂಬರ್ 2, ಈಗ ನೀವು ಇವತ್ತು ಕೇಳ್ಬೋದು ಪುನಃ HD ಕುಮಾರಸ್ವಾಮಿಯವರು ಪವರ್ ಟಿವಿಯ ಟಾರ್ಗೆಟ್ ಅಂತ. ನೋವಿ, HD ಕುಮಾರಸ್ವಾಮಿಯವರು ನಮ್ಮ ಟಾರ್ಗೆಟ್ ಅಲ್ಲ, HD ದೇವೇಗೌಡರ ಫ್ಯಾಮಿಲಿ ನಮ್ಮ ಟಾರ್ಗೆಟ್ ಅಲ್ಲ. ಕುಮಾರಸ್ವಾಮಿಯವರು ನನ್ನನ್ನು ಬ್ರದರ್ ಅಂತ ಕರೀತಾ ಇದ್ರು, ನಾವು ಅವರನ್ನು ಸರ್ ಅಂತ ಕರೀತಾ ಇದ್ವಿ. ಅವರಿಗೆ ಇದೇ ಆಫೀಸಲ್ಲಿ ಸನ್ಮಾನ ಮಾಡಿ ಕೂಡ ನಾವು ಕಳಿಸಿದ್ವಿ. ಇಶ್ಯೂ ಬೇಸ್ಡ್, ಅದು ಯಾರೇ ಆಗಲಿ, ಅದು ಕುಮಾರಸ್ವಾಮಿ ಆಗಿರಲಿ, ಯಡಿಯೂರಪ್ಪನ ಫ್ಯಾಮಿಲಿಯವರು ಬಂದಾಗ ಆಗಿರಲಿ, ಅಥವಾ ನಾಳೆ ಮೂಡದ ವಿಷಯ ಬಂದಾಗ ಸಿದ್ದರಾಮಯ್ಯ ಆಗಿರಲಿ, ನಾಳೆ ಮೇ ಬಿ
ಈಗಿನ CM DK ಶಿವಕುಮಾರ್ ಅವರ ವಿಷಯ ಬಂದು ನಾವು ಮಾಡ್ತೀವಿ. ದಟ್ ಈಸ್ ಅವರ್ ಡ್ಯೂಟಿ. ನಾವು ಏನು ಸಂವಿಧಾನದ 4ನೇ ಅಂಗ ಅಂತ ಜರ್ನಲಿಸಮ್ ಏನು ಕರೀತಾರೆ, ಅದನ್ನು ಶಿರಸಾವಹಿಸಿ ನಾವು ಕಳೆದ 8 ವರ್ಷದಿಂದ ಪಾಲಿಸಿದ್ದೀವಿ. ವಿ ಆರ್ ಪ್ರೌಡ್ ಟು ಬಿ ಹಿಯರ್. ನಾನು ಹೇಳಿದ್ದೆ, ಕಳೆದ ಸ್ಟೋರಿ ಹೋದಾಗಲೇ ಹೇಳಿದೆ, ಪವರ್ TV ಬ್ರ್ಯಾಂಡ್ ಆಗಬೇಕಾದ್ರೆ ನಾವು ಎಲ್ಲದನ್ನೂ ಸಹಿಸಿಕೊಂಡು ಎಲ್ಲದನ್ನು ಅನುಭವಿಸಿಕೊಂಡು ಈ ಬ್ರ್ಯಾಂಡಲ್ಲಿ ಬಂದಿದ್ದೀವಿ ಇವತ್ತು. ಐ ಥಿಂಕ್ ಇವತ್ತು ಮನೆ ಮಾತು ಪವರ್ TV ಏನಂತ ಗೊತ್ತಿದೆ. ಎಗೈನ್, ದಿಸ್ ಈಸ್ ನಾಟ್ ಟಾರ್ಗೆಟ್ HD ಕುಮಾರಸ್ವಾಮಿ. ಇದು ದುರಂತ, ಭಾರತ ದೇಶದ ದುರಂತ ಏನಾದರೆ, ಯಾವುದೋ ಸ್ಕ್ಯಾಮ್ಗಳಾಗಲಿ ಅಥವಾ ಯಾವುದೋ ದೊಡ್ಡ ಕೇಸ್ಗಳಾಗಲಿ ಅದು ಒಂದು ಕನ್ಕ್ಲೂಷನ್ ಎಂಡ್ಗೆ ಹೋಗಲ್ಲ. ಈ ರಾಜಕಾರಣಿಗಳ ಕೇಸ್ ಅಂತೂ, ದೊಡ್ಡವರ ಮನೆಯ ಕೇಸ್ಗಳಂತೂ ದೊಡ್ಡ ಸುದ್ದಿಗಳಾಗ್ತವೆ. ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಇವತ್ತು ನೋಡ್ತಾ ಇದ್ರಲ್ಲ, ಎಲ್ಲೋ ನಾಗೇಂದ್ರನ ವಿಷಯದಲ್ಲಿ ನಡೀತಾ ಇದೆ. ಇದೇ ರೀತಿಯ ಡ್ರಾಮಾಗಳು, ಹೈ ಡ್ರಾಮಾಗಳು ನಡೀತವೆ. ಒಬ್ಬೊಬ್ಬರಿಗೆ ತೂತು ಮೈ ಅಂತ ಹೇಳಿಕೊಳ್ಳದಾರದಂತಹ ಭಾಷೆಗಳಲ್ಲಿ ಬೈಕೊಳ್ತಾರೆ. ತದನಂತರ ಅದು CID CBIಗೆ ಹೋಗುತ್ತೆ. ಅದರ ನಂತರ ಎಲ್ಲಿ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವುದೇ ರಾಜಕಾರಣಿಯನ್ನು ನಾವು ಕಂಬಿಗಳ ಹಿಂದೆ ನೋಡಿದ್ದು ಲಾಲು ಪ್ರಸಾದ್ ಯಾದವ್ ಮತ್ತು ಒಂದು 4-5 ಕೌಂಟ್ ಮಾಡ್ಬೋದು ನೀವು. ಅಂಥವರನ್ನು ಬಿಟ್ಟರೆ ಉಳಿದವರೆಲ್ಲ ಸಾವಿರಾರು ಕೋಟಿಗಳನ್ನು ಮಾಡಿದರೂ ಕೂಡ, ಲಕ್ಷಾಂತರ ಕೋಟಿಗಳನ್ನು ಮಾಡಿದರೂ ಕೂಡ ಅವ್ಯವಹಾರ ಮಾತ್ರ ಅಲ್ಲ, ಅತ್ಯಾಚಾರಿಗಳು ಕೂಡ ಬಿಡುಗಡೆಯಾಗಿ ಬಂದಿದ್ದಾರೆ. ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ಒಬ್ಬ ಸಿಟ್ಟಿಂಗ್ MP ಇದ್ದ ಮಾಡಿದ ಆ ಅತ್ಯಾಚಾರವನ್ನು ಬಯಲಿಗೆಳಿದ ನಾವು ಈಗ ಸಿಟ್ಟಿಂಗ್ MP ಅಲ್ಲ, ಜೀವಾವಧಿ ಅಲ್ಲ, ಜೀವಿತಾವಧಿವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದು ಇದೇ ಪವರ್ TVಯ ಇಂಪ್ಯಾಕ್ಟ್ ಸ್ಟೋರಿ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ನಾಟ್ ಪರ್ಸನಲ್. ಈಗ ಮೊದಲೇ ನಾನು ಹೇಳ್ತೀನಿ, ಇಟ್ ಈಸ್ ನಾಟ್ ಪರ್ಸನಲ್ ಆ್ಯಂಡ್ ಇಟ್ ಈಸ್ ನಾಟ್, ಇದು ಪವರ್ TV ಒಪಿನಿಯನು ಅಲ್ಲ. ಇದು ಪವರ್ TV ಒಪಿನಿಯನ್ ಅಲ್ಲ. ನಿಮಗೆ ಕುಮಾರಸ್ವಾಮಿ ಅವರು ಹೀಗೆ, ದೇವೇಗೌಡರ ಮನೆಯವರು ಹೀಗೆ, ಅಥವಾ ಇನ್ನಿತರ ಆಫೀಸರ್ಗಳ ಹೀಗೆ ಅಂತ ಹೇಳಲಿಕ್ಕೆ ಇದು ಪವರ್ TVಯ ಒಪಿನಿಯನ್ ಅಲ್ಲ. ವಿ ಆರ್ ಟುಡೇ ಪ್ರೊಡ್ಯೂಸಿಂಗ್ ದ ಫ್ಯಾಕ್ಟ್. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಈಗಲೂ ಎಲ್ಲ ವೀವರ್ಸ್ಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರು ಇವತ್ತು ಕೂಡ ಮಾತಾಡುವಾಗ ಅವರು ಮಾತಾಡುವ ಧರ್ಮನಿಷ್ಠೆಯಿಂದ ಹಿಡಿದು, ಸಂವಿಧಾನದ ಬಗ್ಗೆಯಿಂದ ಹಿಡಿದು, ಲಾದ ಬಗ್ಗೆ ಹಿಡಿದು ಎಲ್ಲವೂ ಕೇಳಿದರೆ ಅವರು ತಮ್ಮ ಹುಟ್ಟಿನಿಂದ ಕೂಡ ಎಲ್ಲವನ್ನೂ ಕೂಡ ಕರಗತ ಮಾಡಿಕೊಂಡೇ ಬಂದವರೇ. ಕುಮಾರಸ್ವಾಮಿ ಮಾಡಿದ್ದೆಲ್ಲ ಸತ್ಯ, ಕುಮಾರಸ್ವಾಮಿ ಮಾತಾಡುವುದೆಲ್ಲ ಸತ್ಯ. ಕುಮಾರಸ್ವಾಮಿಯವರನ್ನು ಎದುರಾಕೊಂಡ್ರೆ ಬದುಕುವುದೇ ಕಷ್ಟ ಅನ್ನುವ ಸ್ಥಿತಿಯಲ್ಲಿ ಬಿಂಬಿತವಾಗಿದೆ. ಬಟ್ ಇವತ್ತು ಕುಮಾರಸ್ವಾಮಿಯವರು ನಾವೇನು ದೇಶದ ವಿಶ್ವಗುರು ಅಂತ ಕರೆಸಿಕೊಂಡ ಮೋದಿಯವರ ಕ್ಯಾಬಿನೆಟಲ್ಲಿ ಒಂದು ಮಹತ್ವದ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕೇವಲ 2 MP, ನಿಮಗೆ ಗೊತ್ತಿದೆ, ನಂಬರ್ ಕೌಂಟ್ ಮಾಡಿದರೆ 2 ಇರೋದು. ಆ 2 ಇದ್ದರೂ ಕೂಡ ಅವರು ಅಂಥ ಸ್ಥಾನವನ್ನು ಅಲಂಕರಿಸುವಲ್ಲಿ ಒಂದು ವೆರಿ ಬಿಗ್ ಪೋರ್ಟ್ಫೋಲಿಯೋವನ್ನು ತೆಗೆದುಕೊಳ್ಳೋದ್ರಲ್ಲಿ ಅವರು ಸಕ್ಸಸ್ ಮಾತ್ರ ಅಲ್ಲ, ವಿ ಶುಡ್ ಎಪ್ರಿಷಿಯೇಟ್ ದ ಕಲೆ ಇದೆ ಅಲ್ಲ, ಸಕಲ ಕಲಾವಲ್ಲಭರು ಅಂತ ನಾವು ಹೇಳ್ತೀವಿ. ಯಾಕಂದರೆ ಸಕಲ ಕಲೆ ಅವರಿಗೆ ಗೊತ್ತಿದೆ ಅಂತ ಹೇಳೋದಕ್ಕೆ ನಿಮಗೆ ಗೊತ್ತಿದೆ. ಇದೇ BJPಯನ್ನು, ಇದೇ ನರೇಂದ್ರ ಮೋದಿಯವರನ್ನು, ಇದೇ ಅಮಿತ್ ಶಾ ಅವರನ್ನು ಯಾವ ರೀತಿಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು, ಅವರ ಕುಟುಂಬಸ್ಥರು, ಅವರ ಮನೆಯವರು ಯಾವ ರೀತಿಯಾಗಿ ಯಾವ್ಯಾವ ರೀತಿಯಲ್ಲಿ ಬೈಗುಳ ಅಂತ ಹೇಳೋದು ಬೇಡ ಬಿಡಿ, ಅದನ್ನು ಆ ರೀತಿ ಮಾತಾಡೋದು ತಪ್ಪಾಗುತ್ತೆ. ಅವರು ಹೇಳಿದ ರೀತಿ ಎಲ್ಲಿ ಅಂದರೆ ಭಾರತ ಬಿಟ್ಟು ಹೋಗುವುದರಿಂದ ಹಿಡಿದು ನೀವು ನೋಡ್ಬೋದು, ಆ ಎಲ್ಲ ಸೀನ್ಗಳನ್ನು ನಾವು ನೋಡಿದ್ವಿ. ಬಿಟ್ಬಿಡಿ, ಇನ್ನು ಕರ್ನಾಟಕದ ಜನರಿಗೆ ಅದನ್ನೇ ತೋರಿಸಲಿಕ್ಕೆ ಆಗೋದಿಲ್ಲ. ಈಗ ಅದೇ ಮೋದಿಯವರ ಬಗ್ಗೆ, ಅದೇ BJPಯವರ ಬಗ್ಗೆ ಯಾವ ರೀತಿಯ ವ್ಯಾಖ್ಯಾನಗಳು ಇವರ ಮಾತಿನಲ್ಲಿ ಉದುರುತ್ತವೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇದು ಪಾಲಿಟಿಕ್ಸಲ್ಲಿ ಸರ್ವೇ ಸಾಮಾನ್ಯ ಅಂತ ಅಂದ್ಕೊಂಡು ನಮಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಪಾಲಿಟಿಕ್ಸಲ್ಲಿ ಯಾರು ಎಲ್ಲಿನೂ ಹೋಗ್ಬೋದು, ಗೊತ್ತಿಲ್ಲ, ನಾಳೆ DK ಶಿವಕುಮಾರ್ ಅವರನ್ನು BJPಯಲ್ಲಿ ಹೋಗಿ ಮುಖ್ಯಮಂತ್ರಿ ಆಗ್ಬೋದು, ಏನೋ ಆಗ್ಲಿಕ್ಕೂ ಚಾನ್ಸಸ್ ಇದೆ. ನೋಡಿದರೆ ಎಲ್ಲ ಕಡೆ ಏನೇನೋ ಆಗ್ತಾ ಇದ್ದಾವೆ. ದಟ್ ಈಸ್ ವಾಟ್ ಐ ಮೀನ್ ಟು ಸೇ. ಆದರೆ ಇವತ್ತಿನ ಸ್ಟೋರಿ ಇದೆ ಅಲ್ಲ, ದಿಸ್ ಈಸ್ ಸಮಥಿಂಗ್ ಸೀರಿಯಸ್. ಭಾರತದಲ್ಲಿ ಲಾ ಇದೆ ಅಂತ ಹೇಳ್ತಾರೆ. ಕೋರ್ಟ್ಗಳಲ್ಲಿ ನೋಡಿದರೆ ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಅತ್ಯುನ್ನತ ಕೋರ್ಟ್ಗಳಿದ್ದಾವೆ ಅಂತ ಹೇಳ್ತಾರೆ. ಮತ್ತು ನೀವು ತನಿಖಾ ಸಂಸ್ಥೆಗಳನ್ನು ನೋಡಿದರೆ ಲೋಕಲ್ ಕಾನ್ಸ್ಟೇಬಲಿಂದ ಹಿಡಿದು CBI ಅಲ್ಲಿವರೆಗೆ ಹೋಗ್ಬೋದು ಅನ್ನೋದು ಒಂದಿದೆ. CBIಗೆ ಹೋದರೆ ಅಥವಾ ರಾಜ್ಯದಲ್ಲಿ CIDಗೆ ಕೊಟ್ಟರೆ ಅದು ಅತ್ಯುನ್ನತ ತನಿಖೆ ಅಂತ ಹೇಳ್ತಾರೆ. ಈಗ ರಾಜಕಾರಣಿಗಳಿಗೆ ಅದರ ಮೇಲೇನು ಡೌಟ್ ಶುರುವಾಗಿದೆ. ಅವರೇ ಹೇಳ್ತಾರೆ CID ಆಗಲ್ಲ, CID ಕೊಟ್ಟರೆ ರಾಜ್ಯ ಸರ್ಕಾರದ ಕೆಳಗಡೆ ಬರುತ್ತೆ, ಈಗ CBI ಕೊಟ್ಟರೆ ಮೋದಿ ಕೆಳಗಡೆ ಬರುತ್ತೆ. ಅದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ ಯಾರಾದರೂ ರಿಟೈರ್ಡ್ ಜಡ್ಜ್ಗಳನ್ನು ತಗೊಂಡು ಬಂದು ಅವರ ನೇತೃತ್ವದಲ್ಲಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ.
ವಿ ಅಗ್ರಿಯಪ್ಪ. ನಿಮಗೆ ಯಾರ ಮೇಲೇನೂ ವಿಶ್ವಾಸ ಇಲ್ಲ, ನಿಮಗೆ ಮನೆಯವರ ಮೇಲೇನೂ ವಿಶ್ವಾಸ ಇರಲ್ಲ, ನಾವು ನಂಬ್ತೀವಿ ಅದನ್ನು. ಈಗ ನೋಡಿದರೆ ನಾವು ಹೇಳ್ತೀವಿ ಈಗ ವೆನ್ ಈ ಟೆಲಿಫೋನ್ ಟ್ರ್ಯಾಪಿಂಗ್ ಆದ ವರ್ಷಗಳನ್ನು ನೀವು ನೋಡಿದರೆ ಕುಮಾರಸ್ವಾಮಿ ಅವರು CM ಆಗಿರ್ತಾರೆ. ಆಗ ಒಂದು ದೊಡ್ಡ ಮಟ್ಟದ ಸದ್ದು ಕೇಳಿಬರುತ್ತೆ. ನಮ್ಮದು ವಿರೋಧ ಪಕ್ಷಗಳು ಒಂದು ಏನು ಅಪವಾದ ಹಾಕ್ತವೆ, ಆಪಾದನೆಯನ್ನು ಮಾಡ್ತವೆ, ನಮ್ಮದೆಲ್ಲರದು ಫೋನು ಕದ್ದು ಕೇಳಲಾಗ್ತಾ ಇದೆ, IPS IAS ಅಧಿಕಾರಿಗಳ ಫೋನ್ಗಳನ್ನು ಕದ್ದು ಕೇಳಲಾಗ್ತಾ ಇದೆ, ಮಠಾಧೀಶರಗಳ ಫೋನ್ಗಳನ್ನೂ ಕದ್ದು ಕೇಳಲಾಗ್ತಾ ಇದೆ ಅಂತ ಒಂದು ಮಾತು ಬರುತ್ತೆ. ಕುಮಾರಸ್ವಾಮಿಯವರು ಆಗಲೂ ಅದೇ ಹೇಳ್ತಾರೆ, ನಾವು ದೇವೇಗೌಡರ ಕುಟುಂಬದವರು, ನಾವು ಅನ್ಯಾಯ ಮಾಡಲ್ಲ, ನಮ್ಮ ಏನು ಬರ್ತ್ ಇದೆಲ್ಲ ಅವರ ಜನನ ಇಡೀ ಕರ್ನಾಟಕದಲ್ಲಾಗಿದ್ದು ಕರ್ನಾಟಕದ ಉದ್ಧಾರಕ್ಕಾಗಿ, ಅವರಿಂದಾಗಿಯೇ ಕರ್ನಾಟಕ, ಅವ್ರು ಇಲ್ಲದಿದ್ದರೆ ಕರ್ನಾಟಕದ ಹೆಸರು ಭಾರತದ ಭೂಪಟದಲ್ಲಿ ಇರ್ತಾ ಇರಲಿಲ್ಲ. ಅವರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರಿಂದಾಗಿ ಕರ್ನಾಟಕ ಇವತ್ತು ಈ ಸ್ಥಿತಿಗೆ ಬಂದಿದೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಹುಟ್ಟುವಾಗ ಮಿಲಿಯನ್ ಅಂತಲ್ಲ $1 ಬಿಲಿಯನ್ ಸಂಪತ್ತುಗಳು ಅವ್ರ ಹತ್ರ ಇತ್ತು. ಅದೆಲ್ಲ ಕರಗಿ ಕರ್ನಾಟಕದ ರೈತರಿಗೆ, ಕರ್ನಾಟಕದ ದೀನ ದಲಿತರಿಗೆ, ಬಡವರಿಗೆ ಕೊಟ್ಟು ಕರ್ನಾಟಕವನ್ನು ಇಡೀ ಏನು ವಿಶ್ವದ ಭೂಪಟದಲ್ಲಿ ತೋರಿಸುವಲ್ಲಿ ದೇವೇಗೌಡರ ಕುಟುಂಬ ಇದೆ ಅನ್ನೋದು ಯಾವಾಗಲೂ ಅವರು ಹೇಳ್ತಾರೆ. ನಮಗೆ ರೆಸ್ಪೆಕ್ಟ್ ಇದೆ. ಅವರ ಕುಟುಂಬ ಮತ್ತು ಅವರ ಕುಟುಂಬದ ಮನೆತನ ನಮ್ಮನ್ನೆಲ್ಲ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ದಕ್ಕೆ ನಮಗೆ ಗ್ರ್ಯಾಟಿಟ್ಯೂಡೂ ಇದೆ. ಅವರು ಯಾವತ್ತು ಲಾಫುಲ್ ಕೆಲಸಗಳನ್ನು ಮಾಡುವವರು, ಅವರ ಕೈಯಿಂದ ಯಾವತ್ತು ಅನಾಚಾರಗಳು, ಅತ್ಯಾಚಾರಗಳು, ದುರಾಚಾರಗಳು ಯಾವುದು ನಡೆಯಲ್ಲ. ಮಾನ್ಯ ಶ್ರೀ ಪ್ರಜ್ವಲ್ ರೇವಣ್ಣನವರು ಕೂಡ ಅತ್ಯಾಚಾರದ ಮಾಡಿದಾಗ ನಾವು ಕೂಗಿ ಹೇಳಿದ್ವಿ, ದೇವೇಗೌಡರೆ ನೀವು ಹಿರಿಯ ಮುತ್ಸದ್ದಿ ರಾಜಕಾರಣಿ ಮಾತ್ರ ಅಲ್ಲ, ಇಡೀ ದೇಶ ಕಂಡಂತಹ ಒಬ್ಬ ಪ್ರಧಾನಮಂತ್ರಿ, ನಿಮ್ಮನ್ನು ಇಡೀ ಕರ್ನಾಟಕದ ಜನ ಆಡಿಸಿ ಕೊಂಡಾಡಿದ್ದು ಮಾತ್ರ ಅಲ್ಲ, ಎಲ್ಲೋ ಇದ್ದವರನ್ನು ಎಲ್ಲೋ ತಂದಿಟ್ಟಿದ್ದಾರೆ. ಅದಕ್ಕಾಗಿ ಆದರೂ ನೀವು ಹಾಸನದ ಮಹಿಳೆಯರ ಮತ್ತು ಅತ್ಯಾಚಾರದ ಒಳಗಾದ ಮಹಿಳೆಯರ ಕ್ಷಮೆ ಕೇಳಿ ಅಂತ ಹೇಳಿದ್ವಿ. ತದನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಕುಮಾರಸ್ವಾಮಿಯವರೇ, ನೀವು ಜನತಾದಳದ ಪಕ್ಷದ ಏನು ಅಧ್ಯಕ್ಷರಾಗಿದ್ದೀರಿ, ನೀವು ಮುತ್ಸದ್ದಿ ರಾಜಕಾರಣಿಯಾಗಿದ್ದೀರಿ, ನೀವು CM ಆಗಿ 2 ಸಲ ಕರ್ನಾಟಕವನ್ನು ವಿಜೃಂಭಿಸಿದ್ದೀರಿ. ಈಗ ನಿಮ್ಮ ಮನೆಯ ಕರುಳಿನ ಕುಡಿಯ ಮೇಲೆ ಈ ರೀತಿಯ ಒಂದು ಆಪಾದನೆ ಬಂದಿದೆ. ಶ್ರೀ ಪ್ರಜ್ವಲ್ ರೇವಣ್ಣವರು ದೊಡ್ಡ ಮಹತ್ ಕಾರ್ಯ ಮಾಡಿದ್ದಾರೆ. ಅತ್ಯಾಚಾರ ಮಾಡಿರೋದು ಮಾತ್ರ ಅಲ್ಲ, ಅದನ್ನು ರೆಕಾರ್ಡ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ನೋಡ್ತಾ ಇದ್ರು, ಅದು ಪ್ರೂಫ್ ಬಂದಿದೆ ಅಂತ ಕೇಳಿದ್ರು. ನೀವು ಎಟ್ಲೀಸ್ಟ್ ಪ್ರಜ್ವಲ್ ರೇವಣ್ಣನವರ ಏನು ಚಿಕ್ಕಪ್ಪನಾಗಿ ಬೇಡ, ಜನತಾದಳದ ಅಧ್ಯಕ್ಷನಾಗಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಒಬ್ಬ ರಾಜ್ಯ ಕಂಡಂತಹ 2 ಸಲ ಕಂಡಂತಹ CM ಆಗಿ ಆ ಸಂತ್ರಸ್ತ ಮಹಿಳೆಯರ ಕ್ಷಮೆ ಕೇಳಿ ಅಂತ ಹೇಳಿದ್ವಿ. ಆವಾಗ ಕುಮಾರಸ್ವಾಮಿ ಅವರು ಹೇಳಿದರು, ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಅವನು ಯಾರ ಗೊತ್ತಿಲ್ಲ, ನನ್ನಂದು ಅಣ್ಣಂದು ರಿಲೇಷನ್ಶಿಪ್ ಬಿಟ್ಟು ನಾನು ಯಾವಾಗಲೂ ಆಯಿತು, ಏನು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದ್ವಿ ಅಂತ ಹೇಳಿದರು. ಆದರೆ ತದನಂತರ ಅವರು ಪ್ರಜ್ವಲ್ ರೇವಣ್ಣನ ಮೇಲೆ ಎರಗುವುದು ಬಿಟ್ಟು ನಮ್ಮ ಮೇಲೆ ಎರಗಲಿಕ್ಕೆ ಶುರು ಮಾಡಿಬಿಟ್ರು. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದರು, ಮಾತಾಡಿದರು. ಇಲ್ಲ ಸಲ್ಲದ ಏನೇನು ಮಾಡಲಿಕ್ಕಾಗತ್ತೆ, ಒಬ್ಬ ಸೆಂಟ್ರಲ್ ಮಿನಿಸ್ಟ್ರಿಂದ, ಒಂದು ಮಾಜಿ ಪ್ರಧಾನಮಂತ್ರಿಯವರ ಮನೆಯಿಂದ ಅದನ್ನೆಲ್ಲ ಮಾಡಿದರು. ಎಲ್ಲ ಕೋರ್ಟ್ಗಳನ್ನು, ಎಲ್ಲ ಸ್ಟೇಷನ್ಗಳನ್ನು ಎಲ್ಲ ತೋರಿಸಿದ್ರು. ಆದರೆ ಸತ್ಯಮೇವ ಜಯತೆ ಅಂತ ಸ್ಟೋರಿ ಹಾಕಿದ್ವಿ ನಾವು. ಕೆಲವು ಸಲ ಆದರೂ ನಾವು ನಂಬಬೇಕಾಗತ್ತೆ. ಕೆಲವೊಂದು ಮಾತುಗಳು ಈ ವೇದ ಹೇಳಿದ್ರು ಸುಳ್ಳಾಗಿ ಇರ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ಜನ ಮಾತಾಡ್ತಾರಲ್ಲ, ಅದು ಸುಳ್ಳಾಗಲ್ಲ ಅಂತ. ಟೈಮ್ ಕಮ್ಸ್ ಅರೌಂಡ್ ಅಂತ. ಬರ್ತಾ ಕುಮಾರಸ್ವಾಮಿಯವರು ವೆರಿ ಸ್ಟ್ರಾಂಗ್ ಲೀಡರ್ ಆದರು. ಇವತ್ತು ಪುನಃ 3ನೇ ಸಲ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕನಸು ಮಾತ್ರ ಅಲ್ಲ, ಛಲ ಅವರಲ್ಲಿದ್ದರೆ ವಿ ಅಪ್ರಿಷಿಯೇಟ್. ಯಾಕಂದರೆ ಅವರೆಣಿಸಿದಾಗೆ ಕರ್ನಾಟಕದ ಸ್ವಲ್ಪ ಉದ್ಧಾರ ಕಡಿಮೆ ಆಗಿದೆ, ಅವರಿಂದಾಗಿ ಇನ್ನೂ ಸ್ವಲ್ಪ ಆಗುವುದು ಬಾಕಿ ಇದೆ, ಅವರು ಬರಲಿ ಅಂತ ನಮ್ಮದು ಆಸೆ. ಇನ್ನೊಂದು ಕಡೆ BJP ಅವರು
ಆ ಕಡೆ ನುಂಗ್ಲಿಕ್ಕೂ ಆಗಲ್ಲ, ಈ ಕಡೆ ಉಗುಳ್ಲಿಕ್ಕೂ ಆಗಲ್ಲ. ಆ ಸ್ಥಿತಿಯಲ್ಲಿರುವಂತಹ ಬಿ ಜೆ ಪಿ ಪಕ್ಷ. ಆಟಕ್ಕುಂಟು ಇಲ್ಲ ಅಂತಲ್ಲ, ಯಾವುದಕ್ಕೂ ಇಲ್ಲ. ಒಂದು ಕಡೆ ಇವರನ್ನು ನೋಡಿ ಕೈ ಇಸುಕುತ್ತಿರುವಂತಹ ಬಿ ಜೆ ಪಿ ನಾಯಕರು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಇನ್ನೇನೋ ಸೆಂಟ್ರಲ್ ಸರ್ವಿಸ್ ಬಿಟ್ಬಿಟ್ಟು ಇಲ್ಲಿಗೆ ಬಂದುಬಿಡ್ತೀನಿ ಅಂತ. ಕಳೆದ ಹಲವು ದಿನಗಳಿಂದ ನಾವು ನೋಡ್ತಾ ಇದ್ವಿ ಕುಮಾರಸ್ವಾಮಿಯವರ ಏಕಾಗ್ರತೆ ಕರ್ನಾಟಕದ ಮಟ್ಟಿಗೆ, ಕುಮಾರಸ್ವಾಮಿಯವರ ಚಾಣಕ್ಯತನ ರಾಜಕೀಯದಲ್ಲಿ, ಬಿಡದಿಯ ಬಗ್ಗೆ ಅವರ ಹೋರಾಟ, ನೈಸ್ ರಸ್ತೆಯ ಬಗ್ಗೆ ಅವರ ಹೋರಾಟ, ಅವರ ಬಿರುಸಿನ ಮಾತುಗಳು, ಅವರಿಗೆ ಗೊತ್ತಿರುವಂತಹ ಹಿಸ್ಟ್ರಿಗಳು, ಇತಿಹಾಸಗಳು, ಅವರ ನಾಲೆಜ್ಗಳು, ವಿ ಅಪ್ರಿಷಿಯೇಟ್. ಆದರೆ ಎಲ್ಲೋ ಲಾ ಮತ್ತು ಕಾನೂನು ಮತ್ತು ಈ ವ್ಯವಸ್ಥೆಗಳು ರಾಜಕಾರಣಕ್ಕೆ ಮತ್ತು ಉಪಯೋಗಿಸಿಕೊಳ್ಳಲು ಬಲ್ಲವನಿಗೆ ಮಾತ್ರ ಆಗಬಾರ್ದು. ಸಂವಿಧಾನ ಇಸ್ ಸೇಮ್ ಫಾರ್ ಎವ್ರಿಬಡಿ. ಲಾ ಕಟ್ಟ ಕಡೆಯ ಪ್ರಜೆಯಿಂದ ಹಿಡಿದು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರೆಗೂ ಕೂಡ ಅದೇ ಅನ್ನಬೇಕು ಅಂತ ಅನಿಸುತ್ತೆ ನನಗೆ. ಸೇಮ್, ದೆರ್ ಇಸ್ ನೋ ಸೆಕ್ಷನ್ ಚೇಂಜಸ್. ಅದೆಲ್ಲ ಇರುವಾಗ ನಮ್ಮ ಕೈಗೊಂದು ರಿಪೋರ್ಟ್ ಬರುತ್ತೆ. ಎಲ್ಲೋ ನಮಗೊಂದು ಹುಚ್ಚಿದೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡುವ ಅಂತ. ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಕೇಸುಗಳು ಯಾವ ರೀತಿಯಾಗಿ ಎಲ್ಲೆಲ್ಲಿ ಹಳ್ಳ ಹಿಡಿದವೆ ನೋಡುವ ಅಂತ. ಯಾಕೆ ಯಾವ ಕೇಸುಗಳು ರಾಜಕಾರಣಿಗಳ ಕೇಸುಗಳು ಅದೊಂದು ಕನ್ಕ್ಲೂಸಿವ್ ಎಂಡಿಗೆ ಹೋಗಲ್ಲ ಅನ್ನೋದು, ಅದು ದಡ ಸೇರುವುದೇ ಇಲ್ಲ ಯಾಕೆ ಅಂತ. ಚಿಕ್ಕ ಚಿಕ್ಕ ಎಫ್ ಐ ಆರ್ಗಳು ಯಾವುದು ಸ್ಟೇಷನಲ್ಲಿ ಆಗ್ತವೆ, ಆ ಎಲ್ಲ ಎಫ್ ಐ ಆರ್ಗಳು ಚಾರ್ಜ್ ಶೀಟ್ ಆಗಿ ಒಬ್ಬ ಬಡವನಿಗೆ ಜೈಲಿಗೆ ಹಾಕಿ ಬೇಲ್ ಇಲ್ಲದೆ ಮಾಡೋದು ಇದೆ. ನೋಡಿದ್ವಿ ಈಗ ರಾಜಕೀಯ ಮತ್ತು ವಿ ಐ ಪಿಗಳ ಕೆಲವು ಕೇಸುಗಳು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಮಾಡಿದೆ ಅಂತ ಹೇಳೋದಕ್ಕೆ ದರ್ಶನ್ ಅವರ ಕೇಸೇ ಸಾಕ್ಷಿ. ಈಗಷ್ಟೇ ವಿನಯ್ ಕುಲಕರ್ಣಿ ಅವರು ಏನಾಯಿತು ಅಂತ ಗೊತ್ತಿದೆ. ಇಂತಹ ಕ್ರಿಮಿನಲ್ ಕೇಸುಗಳನ್ನು ಬಿಟ್ಟು ಉಳಿದ ಕೇಸುಗಳು, ಇವರ ಯಾವುದೇ ಕೇಸುಗಳಾಗಲಿ, ಸಿ ಐ ಡಿಯಿಂದ ಸಿ ಬಿ ಐಯಿಂದ ಬಂದ ಕೇಸುಗಳಾಗಲಿ ಅಥವಾ ಇಡಿಗೆ ಹೋದ ಕೇಸುಗಳಲ್ಲೂ ಎಲ್ಲೂ ದಡ ಮುಟ್ಟುವಂತಹ ಸ್ಥಿತಿ ಭಾರತದಲ್ಲಿ ಇಲ್ಲ. ಎಸ್, ಕುಮಾರಸ್ವಾಮಿಯವರು ಪುನಃ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ. ನಮಗಂತೂ ಖುಷಿ ಇದೆಪ್ಪ. ವಿ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಹಿಯರ್. ದೇಶ ಉದ್ಧಾರ ಆಗೋದಕ್ಕಿಂತ ಮುಂಚೆ ನಮ್ಮದು ಕರ್ನಾಟಕ ಸ್ವಲ್ಪ ಉದ್ಧಾರ ಆದರೆ ದೇಶ ಉದ್ಧಾರ ಆಗ್ಬೋದು ಅಂತ ಅನ್ಸ್ಕೊಂಡಿದ್ದೀನಿ ನಾನು. ಮೂರನೇ ಸಲ ಕುಮಾರಸ್ವಾಮಿಯವರು ಏನಾದರೂ ಸಿ ಎಂ ಪಟ್ಟಕ್ಕೆ ಏರಬೇಕಾದ್ರೆ ಅವರು ಹಲವು ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾಗತ್ತೆ. ಅವರ ಬಿರುಸಿನ ನುಡಿಗಳು, ಚಾಣಾಕ್ಷತನದ ರಾಜಕೀಯದ ಆಟ, ಆ ಗಟ್ಸ್, ಅದೆಲ್ಲ ನಾವು ಒಪ್ಕೊಳ್ತಾ ಕುಮಾರಸ್ವಾಮಿಯವರು ನೀಟಾಗಿ ಬರಲಿ, ಕ್ಲೀನಾಗಿ ಬರಲಿ. ಗಂಗಾ ತೇರಿ ಒಂದು ಪಿಕ್ಚರ್ ಇದೆ, ನಾವು ಹೇಳ್ತೀವಿ ಈಗ ಕೆಲವು ಗಂಗಾ ನದಿ ಹೆಂಗಾಗಿದೆ ಅಂತ. ಮೋದಿಯವರು ಬಂದಾಗ ಕ್ಲೀನ್ ಗಂಗಾ ಅಂತ ಅಭಿಯಾನ ಶುರು ಮಾಡಿದರು. ಅದರಲ್ಲಿ ಹಲವರನ್ನು ಮುಳುಗಿಸಲಿಕ್ಕೆ ನೋಡಿದರು ಬಿ ಜೆ ಪಿಯವರು. ಎಷ್ಟು ಕ್ಲೀನಾಗಿದ್ದಾರೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಅಶೋಕ್ ಚವ್ಹಾಣ್, ಆದರ್ಶ ಸ್ಕ್ಯಾಮಿನ ಬಹಳ ದೊಡ್ಡ ರೂವಾರಿ, ಅವರನ್ನೇ ಮೋದಿ ಅಮಿತ್ ಶಾ ಅವರು ಅತೀ ದೊಡ್ಡ ಪರಮಭ್ರಷ್ಟ ಅಂತ ಕರೆದಿದ್ದು. ಇವತ್ತು ಬಿ ಜೆ ಪಿಯಲ್ಲಿದ್ದಾರೆ. ನಂಬರ್ ಸೆಕೆಂಡ್ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ, ಈಗ ಇಲ್ಲ. ಅವರನ್ನು ಕೂಡ ಅದೇ ರೀತಿ ಕರೆಯಲಾಯಿತು. ಬಿ ಜೆ ಪಿಗೆ ಬಂದು ಡಿ ಸಿ ಎಮ್ ಆಗಿದ್ದರು, ಈಗ ಅವರ ಹೆಂಡತಿ ಡಿ ಸಿ ಎಮ್ ಆಗಿದ್ದಾರೆ. ನೀವು ಉತ್ತರದ ಕಡೆ ಹೋದರೆ ಗೊತ್ತಿದೆ, ನಿತೀಶ್ ಕುಮಾರ್ ಅವರು ಎಷ್ಟು ಸಲ ಬಂದರು, ಎಷ್ಟು ಸಲ ಹೋದರು ಅಂತ ಗೊತ್ತಿದೆ. ಯಾರೂ ಕೂಡ ಅತಿ ಭ್ರಷ್ಟಾಚಾರಿ ಅಂತ ಮೋದಿ ಮತ್ತು ಅಮಿತ್ ಶಾ ಅವರು ಕರೆದಂತಹ ರಾಜಕಾರಣಿಗಳೇ ಬಿ ಜೆ ಪಿಗೆ ಬಂದರೆ ಭ್ರಷ್ಟಾಚಾರ ಮುಕ್ತರಾಗ್ತಾರೆ, ಕ್ಲೀನ್ ಆಗಿಬಿಡ್ತಾರೆ. ಅದರಲ್ಲಿ ಕರ್ನಾಟಕದ ಭಾಗಕ್ಕೆ ಬಂದರೆ ನಮ್ಮ ಬ್ರದರ್ ಅವರ ಬಗ್ಗೆಯೂ ಕೂಡ ಬಿ ಜೆ ಪಿ ಹಲವು ರೀತಿಯ ಆಪಾದನೆಗಳನ್ನು ಮಾಡಿತ್ತು, ಹಲವು ಭ್ರಷ್ಟಾಚಾರದ ಆಪಾದನೆಗಳನ್ನು ಮಾಡಿತ್ತು. ಅವರು ಮಾತಿಗೆ ತಪ್ಪಿದವರು ಅನ್ನುವ ಕೂಗು ಹೇಳಿಕೊಂಡೇ ಕರ್ನಾಟಕದ ಜನರ ಹತ್ರ ಯಡಿಯೂರಪ್ಪನವರು ಹೋಗಿ ಭಿಕ್ಷೆ ಬೇಡಿದ್ರು. ಆ ಭಿಕ್ಷೆಯಿಂದಲೇ ಗೌರ್ಮೆಂಟ್ ಮಾಡಿದರು ಪುನಃ. ತದನಂತರ ನಿಮಗೆ ಗೊತ್ತಿದೆ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು
ನಾನು ಮೋದಿಯವರು ಪ್ರಧಾನಮಂತ್ರಿ ಆದರೆ ದೇಶವನ್ನೇ ಬಿಟ್ಟು ಹೋಗ್ತೀನಿ ಅಂತ ವಾಗ್ದಾನ ಮಾಡಿದರು. ಈಗ ಅವರೇ ವಿಶ್ವಗುರುವನ್ನಾಗಿ ಸ್ವೀಕರಿಸಿದ್ದಾರೆ. ನಮಗೆಲ್ಲ ಹೆಮ್ಮೆ ಇದೆ. ದೇವೇಗೌಡರ ಫ್ಯಾಮಿಲಿ ಈಗಾಗಲೇ ಅವರ ಶ್ರೀಮತಿಯನ್ನು ಕಳ್ಕೊಂಡಿದ್ದಾರೆ. ಒಂದು ಕಡೆ ಮೊಮ್ಮಗನ ಜೈಲು ಪಾಲಾದರೆ ಇನ್ನೊಂದು ಕಡೆ ಈಗಾಗಲೇ ಅವರು ಶ್ರೀಮತಿಯನ್ನು ಕಳ್ಕೊಂಡಿದ್ದಾರೆ. ಆ ದುಃಖದಲ್ಲಿ ನಾವು ಸಮಭಾಗ ಇದ್ವಿ. ನಮಗೂ ಬೇಸರ ಇದೆ. ಈ ಕಷ್ಟದ ಸಮಯದಲ್ಲಿ ನಾವು ಇನ್ನೊಂದು ಸ್ಟೋರಿ ಮಾಡಲಿಕ್ಕೆ ಇಳಿದ್ವಾ ಅಂತ ಹೇಳಿದ್ರೆ ಹೌದು. ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಮತ್ತು ಪೊಲಿಟಿಕಲ್ ಸ್ಟೋರಿಗಳನ್ನು ಮತ್ತು ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಈ ಸಮಯದಲ್ಲೂ ಮಾಡ್ತಾರೋ, ನಾವೊಂದು ಜರ್ನಲಿಸ್ಟ್ ಆಗಿ ಒಂದು ಮಾಧ್ಯಮ ಪವರ್ ಟಿ ವಿ ಅಂದರೆ ನಿಮಗೆಲ್ಲರಿಗೆ ಗೊತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೀವಿ ಅಂತ. ಅದೇ ರೀತಿಯಾಗಿ ನಾವು ಕೂಡ ಈ ಸಮಯದಲ್ಲಿ ಈ ಸ್ಟೋರಿಗಳನ್ನು ಮಾಡುವುದು ತಪ್ಪು ಅಂತ ಎಲ್ಲೂ ಗ್ರಹಿಸಿಲ್ಲ. ಹೀ ಈಸ್ ಡೂಯಿಂಗ್ ಇಸ್ ಡ್ಯೂಟಿ, ನಾವು ನಮ್ಮ ಡ್ಯೂಟಿಯನ್ನು ಮಾತಾಡ್ತಿದ್ದೇವೆ. ಒನ್ಸ್ ಅಗೇನ್ ಇವತ್ತು ಕೂಡ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ತಾ ಈ ಸ್ಟೋರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೋನ್ ಕದ್ದಾಲಿಕೆ ಅಂತ ಹೇಳ್ತೀವಿ. ಕದ್ದಿದ್ದು ಯಾರು, ಯಾವ ಕಾರಣಕ್ಕೆ, ಯಾರ್ಯಾರ ಫೋನ್ಗಳನ್ನು ಯಾರು ಟ್ಯಾಪ್ ಮಾಡಿಸಿದ್ರು, ಆ ರಿಪೋರ್ಟ್ಗಳು ಚಾರ್ಜ್ ಶೀಟ್ಗಳು ಯಾವಾಗ ಸರ್ಕಾರದ ಕೈ ಸೇರಿತ್ತು, ಅದರ ನಂತರ ಯಾರ್ಯಾರು ಆ ರಿಪೋರ್ಟ್ಗಳನ್ನು ಮುಚ್ಚಿಟ್ರು, ಇವತ್ತು ಆ ರಿಪೋರ್ಟ್ ಮೇಲೆ ಯಾಕೆ ಬಂದಿಲ್ಲ, ಕರ್ನಾಟಕ ಸರ್ಕಾರದ ಇವತ್ತಿನ ಅದರ ನಂತರ 3-4 ಏನು ಸಿ ಎಸ್ಗಳು ಸೆಕ್ರೆಟರಿಗಳು ಆಗಿ ಹೋಗ್ಬಿಟ್ಟಿದ್ದಾರೆ. ಯಾರೂ ಆ ಫೈಲನ್ನು ಎತ್ತುವಂಥ ಧೈರ್ಯ ಯಾಕೆ ಮಾಡಿಲ್ಲ? ನಾವು ಹೇಳ್ತೀವಿ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೈಡ್ ಅಂತ. ಆದರೆ ಇವತ್ತಿನ ಸ್ಟೋರಿ ಸತ್ತೋಗಿತ್ತು ಈ ಸ್ಟೋರಿ. ಏನು ಹೇಳ್ತಾರಲ್ಲ, ಗೆದ್ಲಿಡ್ದ ಫೈಲ್ಗೆ ಮರುಜೀವ ಕೊಡ್ತಾ ಇದ್ದೀವಿ. ಆ್ಯಂಡ್ ಬ್ರದರ್ ಈಸ್ ಆನ್ಸರೇಬಲ್ ಫಾರ್ ದಿಸ್. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಆ ದಿನ ಒಮ್ಮೆ ಕಡ್ಡಿ ಇಟ್ಕೊಂಡು ಮಾತಾಡ್ತಾರೆ ಅಂತ. ಐ ಸ್ಟಿಲ್ ನಾಟ್ ಫಾರ್ಗಾಟ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಮಾಡ್ತಾ ಇರುವ ಸ್ಟೋರಿ ನಮ್ಮದಲ್ಲ. ಯು ಆರ್ ಜಸ್ಟ್ ಕಮ್ಯುನಿಕೇಟಿಂಗ್. ಈ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಜನರ ಮುಂದೆ ಇಡ್ತಾ ಇದ್ದೀವಿ. ಇಡೀ ಭಾರತ ದೇಶದ ವಿಶ್ವಗುರು ಪ್ರಧಾನಮಂತ್ರಿಯಿಂದ ಹಿಡಿದು ಡಿ ಕೆ ಶಿವಕುಮಾರ್ ವರೆಗೆ ಈ ಸ್ಟೋರಿಯನ್ನು ಇಡ್ತಾ ಇದ್ವಿ. ಜವಾಬ್ದಾರಿ ಇದೆ, ಡಿ ಕೆ ಶಿವಕುಮಾರ್ಗೂ ಇದೆ, ಶಾಲಿನಿ ರಜನೀಶ್ ಅವರಿಗೂ ಇದೆ, ಮೋದಿಗೂ ಇದೆ, ಅದೇ ಇವರಿಗೆ ಪಟ್ಟ ಕೊಟ್ಟಲ್ಲಿ ಕೂರಿಸಿದಂಥ ಅಮಿತ್ ಶಾಗೂ ಕೂಡ ಇದೆ. ಯು ಆರ್ ಆನ್ಸರೇಬಲ್. ಇಲ್ಲ ಅಂದರೆ ಈ ಸಿ ಬಿ ಐಯನ್ನು ಮುಚ್ಚಬೇಕು, ದೇಶದ ಸಂವಿಧಾನವನ್ನು ತೆಗೆದಾಕಬೇಕು, ದೇಶದಲ್ಲಿ ನ್ಯಾಯಾಲಯಕ್ಕೆ ಬೆಲೆ ಇಲ್ಲ ಅಂದರೆ ಆ ನ್ಯಾಯಾಲಯಗಳನ್ನು ಮುಚ್ಚಾಕಬೇಕು. ಇದು ಖಾಲಿ ಬಡವನಿಗೆ ಶಿಕ್ಷೆ ಕೊಡಲು, ಬಡವನಿಗೆ ರಕ್ತ ಹೀರಲಿಕ್ಕೆ ಮಾಡಿದಂಥ ಸಿಸ್ಟಮ್ ಆಗಬಾರ್ದು. ಇಫ್ ಈ ಸ್ಟೋರಿ ಏನಾದರೂ ಕನ್ಕ್ಲೂಡ್ ಆಗಿಲ್ಲ ಅಂದರೆ, ಸಪೋಸ್ ಇದಕ್ಕೂ ಶಿಕ್ಷೆ ಆಗಿಲ್ಲ ಅಂದರೆ, ಇದು ದುರಂತ ಮಾತ್ರ ಅಲ್ಲ, ಭಾರತದ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಭಾರತದ ಸಿಸ್ಟಮ್ ಯಾವ ರೀತಿ ಎಲ್ಲಿಗೆ ತಲುಪಿದೆ ಅನ್ನೋದಕ್ಕೆ ಜಲ್ವಂತ ಉದಾಹರಣೆ ಆಗಲಿದೆ. ವಿ ಡೋಂಟ್ ಸ್ಟಾಪ್ ಹಿಯರ್. ಬಟ್ ಕುಮಾರಸ್ವಾಮಿ ಅವರು ಧೈರ್ಯವಾಗಿ ಮಾತಾಡ್ತೀರಿ, ಪ್ರೆಸ್ಗಳ ಮುಂದೆ ಧೈರ್ಯವಾಗಿ ಎಲ್ಲದನ್ನೂ ಹೇಳ್ತೀರಿ. ನಿಮ್ಮ ಭಾಷಣ ಕೇಳ್ಕೊಳ್ಳಿಕ್ಕೇ ಸೊಗಸು. ನಿಮ್ಮ ಮೆಮೊರಿ ಅಂತೂ ಅತ್ಯದ್ಭುತ. ನೀವು ಮಾತಾಡುವ ಒಂದೊಂದು ವಾಕ್ಯನೂ ಕೂಡ ನಾನು ಫಾಲೋ ಮಾಡ್ತೀನಿ. ಅಂಥದ್ದಿರುವಾಗ ಐ ವಾಂಟ್ ಯು ಟು ಫೇಸ್ ದಿಸ್ ಟ್ರಯಲ್. ಇದಕ್ಕೂ ನೀವು ಆನ್ಸರೇಬಲ್. ಅದೇ ಧೈರ್ಯದಿಂದ, ಅದೇ ಚಾಣಾಕ್ಷತನದಿಂದ ಇದಕ್ಕೆ ನೀವು ಕರ್ನಾಟಕದ ಎಲ್ಲರ ಜನಗಳಿಗೆ ಮಾತ್ರ ಅಲ್ಲ, ನನಗೆ ಕ್ಷಮೆ ಕೇಳಬೇಕಂತ ಹೇಳ್ತಾ ಇಲ್ಲ, ಆನ್ಸರ್ ಕೊಡಲೇಬೇಕಾಗತ್ತೆ. ನೀವು ಪ್ರೆಸ್ ಕಾನ್ಫರೆನ್ಸ್ ಬೇಡ. ಈಗಲೂ ನಾನು ಹೇಳ್ತಾ ಇದ್ದೀನಿ, ನಮಗೂ ನಿಮಗೂ ವ್ಯತ್ಯಾಸ ಇರೋದು ಇಶ್ಯೂಗಳಲ್ಲಿ ಬಿಟ್ಟರೆ, ಪರ್ಸ್ನಲ್ ವಿ ಡೋಂಟ್ ಹ್ಯಾವ್ ಎನಿ ಅಬ್ಲಿಗೇಷನ್ಸ್ ಆರ್ ಡಿಫ್ರೆನ್ಸಸ್. ಐ ರೆಸ್ಪೆಕ್ಟ್ ಯು. ಈವನ್ ನೀವು ನನ್ನನ್ನು ರೆಸ್ಪೆಕ್ಟ್ ಮಾಡಿಲ್ಲ ಅಂದರು, ಐ ಹ್ಯಾವ್ ಸೇಮ್ ರೆಸ್ಪೆಕ್ಟ್ ಫಾರ್ ಯು. ನಿಮಗೆ ಒಳ್ಳೆಯದಾಗಲಿ. ಪುನಃ ನೀವು ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗುವ ಬಯಕೆ ಈಡೇರಬೇಕಾದ್ರೆ ನೀವು ಇದಕ್ಕೆಲ್ಲ ಆನ್ಸರ್ ಕೊಟ್ಟುಬಿಟ್ಟು ಡೆಲ್ಲಿಯಿಂದ ಬ್ಯಾಂಗ್ಳೂರು ಬರಬೇಕಾಗ್ಬೋದು ಅನ್ನೋದು ನನ್ನ ಆಸೆ. ಐ ಹೋಪ್ ಕುಮಾರಸ್ವಾಮಿಯವರು ಈ ಸ್ಟೋರಿಯನ್ನು ನೀವು ನೋಡ್ತಾ ಇದ್ದೀರಿ, ನಿಮ್ಮವರು ನೋಡ್ತಾ ಇದ್ದಾರೆ ಅಂತ.
ಕಳೆದ ಹಲವು ವರ್ಷಗಳಿಂದ ನೀವು ಯಾರಿಗೆ ಆನ್ಸರ್ ಕೊಡದೆ ಮುಚ್ಚಿಟ್ಟಂಥ ಈ ಸ್ಟೋರಿಯನ್ನು ಇವತ್ತು ಬಯಲಿಗೆಳಿತಾ ಇದ್ದೀವಿ. ನಿಮ್ಗೇನಾದರೂ ಸ್ಟೋರಿ ನಂತರ ಅನಿಸಿದರೆ ನೋ ಇದೆಲ್ಲ ಸರಿ ಇಲ್ಲ, ನಾನು 1 to 1 ಕೂತ್ಕೊಂಡ್ಬಿಟ್ಟು ಇದಕ್ಕೆ ಆನ್ಸರ್ ಕೊಡಬೇಕಂತ ಇದ್ದರೆ ನಿಮ್ಮ ಬ್ರದರ್ ರಾಕೇಶ್ ಶೆಟ್ಟಿ ಆಲ್ವೇಸ್ ಅವೈಲೇಬಲ್ ಫಾರ್ ಯು. ನಿಮ್ಮನ್ನು 1 to 1 ಇಂಟರ್ವ್ಯೂ ಮಾಡಬೇಕಂತ ಒಂದು ಆಸೆ ನಾನು ಇಟ್ಕೊಂಡಿದ್ದೀನಿ. ಹೋಪ್ ನೀವೆಲ್ಲರಿಗೆ ಕರಿತೀರಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ, ಇಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ, ಅಲ್ಲಿ ಜನ ಒಟ್ಟಾಗ್ತೀನಿ, ಅಲ್ಲಿ ಬಂದು ಆನ್ಸರ್ ಕೊಡಿ. 7 ಪೇಜಿ ಲೆಟರ್ ಬರೀತೀರಿ. ಐ ಅಪ್ರಿಷಿಯೇಟ್. ಸೇಮ್ ಟೈಮ್ 7 ಪೇಜು ಲೆಟರ್ ಬರೆಯುವಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ. ಆದರೂ ಕೂಡ ಸಿಂಪಲ್ಲಾಗಿ ಹಂಬಲಾಗಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಕಳೆದ ಎಲೆಕ್ಷನ್ಗೆ ಪ್ರಮೋಷನ್ ಮಾಡಲಿಕ್ಕೆ ಕೇಳ್ಕೊಳ್ಳಿಕ್ಕೆ ನಮ್ಮ ಆಫೀಸ್ಗೆ ಬಂದಿದ್ರಿ. ಇನ್ನೊಮ್ಮೆ ದೇಶದ ದೊಡ್ಡ ಮಂತ್ರಿಯಾಗಿ 2 ಸಲ ಕರ್ನಾಟಕದ ಸಿ ಎಮ್ ಆಗಿದ್ರಿ. ಇನ್ನೊಂದು ಸಲ ನಿಮ್ಮನ್ನು ಬಾವಿ ಸಿ ಎಮ್ ಅಂತಲೇ ನೋಡ್ತಾ ಇದ್ದೀನಿ. ಇಫ್ ಯು ಆರ್ ರಿಯಲಿ ಟ್ರೂ, ಬನ್ನಿ ಒಂದ್ಸಲ 1 to 1 ನನ್ನೊಟ್ಟಿಗೆ ನಿಮ್ಮ ಡಿಸ್ಕಷನ್ ಆಗಲಿ. ನಂದು ಒಂದು ಆಸೆ ತೀರಿಸಿ ನಿಮ್ಮನ್ನು ನೀವು ಕ್ಲೀನ್ ಅಂತ ಅನ್ಸ್ಕೊಂಡು ಬಂದರೆ ಐ ಥಿಂಕ್ ಐ ಆಮ್ ಎ ಬಿಗ್ಗೆಸ್ಟ್ ಸಪೋರ್ಟರ್ ಆಫ್ ಯು. ವಿ ವಿಲ್ ಟೇಕ್ ಯು ಟು ದ ಸ್ಟೋರಿ. ಬಟ್ ಇದು ಸ್ಟೋರಿ ಅನ್ನೋದಕ್ಕಿಂತ ನಾನು ಐ ಕಾಲ್ ಇಟ್ ಆಸ್ ಟ್ರ್ಯಾಜಿಡಿ. ಇದು ಭಾರತ ದೇಶದ ಕಾನೂನಿನ ಅಪಹಾಸ್ಯ ಮಾತ್ರ ಅಲ್ಲ, ಈ ಗುಲಾಮಗಿರಿ ಹೊಂದಿದಂತಹ ಏನು ಸಿಸ್ಟಮ್ ಇದೆ ಅಲ್ವಾ, ಅದರ ಗುಲಾಮಗಿರಿಯ ಒಂದು ಉದಾಹರಣೆ ಮಾತ್ರ ಅಲ್ಲ, ಬಡವನ ಪಾಲಿನ ನ್ಯಾಯ ಅಂತ ನಾವೇನು ಕರಿತೀವಲ್ಲ ಅದನ್ನು ಹೀಗೆ ಹೂತಾಕಿ ಇವರ ಪಾಲಿಗೆ ಅದನ್ನು ವರದಾನವಾಗಿ ಮಾಡ್ಕೊಳ್ತಾರೆ ಹೇಳೋದಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಎ ಟಾರ್ಗೆಟ್ ಆನ್ ಕುಮಾರಸ್ವಾಮಿ ಆರ್ ದೇವೇಗೌಡ ಫ್ಯಾಮಿಲಿ. ಇಟ್ಸ್ ಎ ಟಾರ್ಗೆಟ್ ಆ್ಯಂಡ್ ಇಶ್ಯೂ ಮಾತ್ರ ಅಲ್ಲ, ನ್ಯಾಯದ ಕಡೆಗೆ ಇನ್ನೊಮ್ಮೆ ಹೇಳ್ತಾ ಇದ್ವಿ, ಸತ್ಯಮೇವ ಜಯತೆ ಅಂತ 10 ಸಲ ಸ್ಟೋರಿ ಮಾಡಿದ್ವಿ. ಇದು 11ನೇ ಹೆಜ್ಜೆ. ಖಂಡಿತವಾಗಲೂ ನಮ್ಮ ಒಂದೊಂದೇ ಹೆಜ್ಜೆಗಳು ನಿಮ್ಗಳ ಏನಿದೆ ಈ ದುಸ್ಸಾಹಸಗಳಿದ್ದಾವಲ್ಲ, ಅತಿರೇಕದ ವರ್ತನೆಗಳಿದ್ದಾವಲ್ಲ, ನಮ್ಮನ್ನು ಮೀರಿ ಬೇರೆ ಯಾರೂ ಇಲ್ಲ ಅಂತ ಹೇಳುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿದೆಲ್ಲ, ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವಂಥ 11ನೇ ಹೆಜ್ಜೆ ಅಂತ ಇಟ್ಕೊಳ್ಳಿ. ವಿ ವಿಲ್ ಟೇಕ್ ಯು ಟು ದ ಸ್ಟೋರಿ ಪ್ಲೀಸ್. ವೆಲ್, ಕುಮಾರಸ್ವಾಮಿ ಅವರೇ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿಮಗೆ ರೈತರ ಮೇಲಿರೋ ಕಾಳಜಿಗೆ ವಿ ಅಪ್ರಿಷಿಯೇಟ್ ಯು ಸರ್. ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ರೈತರ ಬಗೆಗಿನ ನಮ್ಮ ಕಾಳಜಿಗೆ. ನೈಸ್ ಟೋಲ್ ಕಟ್ಟುವ ವಿಚಾರಕ್ಕೆ ನಿಮಗೆ ಸಾರ್ವಜನಿಕರ ಮೇಲಿರುವಂಥ ನಿಮ್ಮ ಹಿತಾಸಕ್ತಿಗೆ ನಮ್ದೊಂದು ಹ್ಯಾಟ್ಸ್ ಆಫ್ ಇಟ್ಕೊಳ್ಳಿ ಸರ್. ಅದಕ್ಕೂ ನಾವು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಈ ವಿಚಾರದಲ್ಲಿ ಯು ಆರ್ ಆನ್ಸರಬಲ್. ರಾಕೇಶ್ ಸರ್ ಹೇಳ್ದಂಗೆ ನೀವು ಆನ್ಸರ್ ಕೊಟ್ಟಿದ್ದೆ ಅದಲ್ಲಿ ಸರಿಯಾಗಿ, ಅದಕ್ಕೂ ನಾವು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಯಾಕೆಂದರೆ ನೀವು ಆನ್ಸರಬಲ್ ಆಗಿದ್ದೀರಿ ಆ ಜಾಗದಲ್ಲಿ. ಹಾಗಂತ ನಿಮ್ಮಲ್ಲಿರುವಂಥ ಒಂದು ಸ್ವಲ್ಪ ಅಹಂಕಾರ ಇದೆಯಲ್ಲ, ಅದನ್ನು ಬದಿಗಿಡಬೇಕಾಗತ್ತೆ ಈ ಸ್ಟೋರಿ ನೋಡಿದ್ಮೇಲೆ ನೀವು.